ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಡಿಸಿಎಂ ಸೈಲೆಂಟ್ ಆದ್ರೂ ಅವರ ಬೆಂಬಲಿಗರು ಮಾತ್ರ ಸುಮ್ಮನೆ ಕೂರ್ತಾ ಇಲ್ಲ. ಹೋದಲ್ ಬಂದಲ್ಲಿ ತಮ್ಮ ಸ್ವಾಮಿ ನಿಷ್ಠೆಯನ್ನ ತೋರ್ಪಡಿಸುವುದನ್ನ ನಿಲ್ಲಿಸ್ತಾ ಇಲ್ಲ. ಬೆಳಗಾವಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿಕೆಶಿ ಅನ್ನುವಂಥ ಜೈಕಾರ ಮೊಳಗಿದೆ. ಇದೇ ವೇಳೆ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಕೂಡ ಡಿಕೆಶಿ ಸಿಎಂ ಅಂತ ಪೋಸ್ಟ್ ಮಾಡಿದ್ದು ವಿವಾದಕ್ಕೆ ತುಪ್ಪ ಸುರಿದಿತ್ತು. ವಿವಾದ ಬಿಸಿಯಾದ ಬೆನ್ನಲ್ಲೇ ಹಟ್ಟಿಹೊಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕಳೆದ 6-7 ತಿಂಗಳಿಂದ ಸಿದ್ದರಾಮಯ್ಯ ಡಿಕೆಶಿ ನಡುವಿನ ಕುರ್ಚಿ ಪ್ರಹಸನ ಮಜಬೂತಾಗಿದೆ. ಬ್ರೇಕ್ಫಾಸ್ಟ್ ಡಿಸ್ಕಷನ್ ಬಳಿಕ ಸಿದ್ದು ಡಿಕೆಶಿ ಮೌನಕ್ಕೆ ಹೊರಳಿದ್ರು ಅವರ ಬೆಂಬಲಿಗರು ಎನಿಸಿಕೊಂಡವರು ಸುಮ್ನೆ ಕೂರೋ ಜಾಯಮಾನ ತೋರ್ತಾ ಇಲ್ಲ. ತಮ್ಮ ಅನ್ನದ ಬಟ್ಟಲು ತುಂಬಿಸಿಕೊಳ್ಳಲು ಸದಾ ಸೌದೆ ಇಟ್ಟು ಒಲೆ ಉರಿಯುವಂತೆ ಜತನದಿಂದ ಕಾಪಾಡಿಕೊಳ್ಳುವ ಕೆಲಸ ನಡೆಸಲಾಗ್ತಾ ಇದೆ. ಅಧಿಕಾರದ ಮೋಹ ಸುಂದರಿಯ ಆಕರ್ಷಣೆಯಂತೆ ಸದಾ ಹಂಬಲಿಸುವ ಒಂಥರಾ ವೀಕ್ನೆಸ್ ಆಗ್ಬಿಟ್ಟಿದೆ. ಬೆಳಗಾವಿ ಏರ್ಪೋರ್ಟ್ನಲ್ಲಿ ಡಿಕೆಶಿ ಸಿಎಂ ಕೂಗು. ಮುಂದಿನ ಸಿಎಂ ಡಿಕೆ ಅಂತ ಬೆಂಬಲಿಗರ ಘೋಷಣೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಂಕುಚಿತ ಸಿಚುವೇಶನ್ಗೆ ಒಗ್ಗಿಕೊಂಡ ಮಾಸ್ ಲೀಡರ್ಸ್ ಸಿದ್ದು ಡಿಕೆಶಿ ಸೈಲೆಂಟ್ ಮೋಡ್ಗೆ ಹೊರಳಿದ್ದಾರೆ. ಆದರೆ ಬೆಂಬಲಿಗರ ಬಹಿರಂಗ ಆರ್ಭಟ ಮಾತ್ರ ಯುದ್ಧ ಭೂಮಿಯಂತೆ ರಣಗುಡುತ್ತಾ ಇದೆ. ಇವತ್ತು ಮುಂಜಾನೆ ಡಿಸಿಎಂ ಡಿಕೆಶಿ ಚಳಿಗಾಲದ ಅಧಿವೇಶನದಲ್ಲಿ ಭಾಗಿಯಾಗಲು ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಅರೈವಲ್ ಆಗ್ತಾ ಇದ್ದಂತೆ ಸ್ವಾಮಿ ನಿಷ್ಠೆಯ ಜೈಕಾರ ಮೊಳಗಿಸಿದೆ. ಡಿಕೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಘೋಷಣೆ ಕೂಗುವ ಮೂಲಕ ಬಹುಪರಾಕ್ ಮೇಳೈಸಿದೆ. ಡಿಕೆಶಿಗೆ ಸಿಎಂ ಪಟ್ಟ ನೀಡಿದ ಚನ್ನರಾಜ್ ಹಟ್ಟಿಹೊಳಿ. ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆಶಿಯನ್ನ ಸ್ವಾಗತ ಮಾಡೋ ಭರದಲ್ಲಿ ಎಂಎಲ್ಸಿ ಹಾಗೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಎಡವಟ್ಟು ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರನ್ನ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಲಾಯಿತು ಅಂತ ಪೋಸ್ಟ್ ಹಾಕುವ ಮೂಲಕ ಪರೋಕ್ಷವಾಗಿ ಡಿಕೆಶಿ ಮೇಲಿನ ಅಭಿಮಾನ ಮೆರೆದಿದ್ರು. ವಿವಾದ ಆಗುತ್ತಲೇ ಚನ್ನರಾಜ್ ಹಟ್ಟಿಹೊಳಿ ಕ್ಲಾರಿಫಿಕೇಶನ್. ಡಿಕೆಶಿ ಸಿಎಂ ಅಂತ ಪೋಸ್ಟ್ ಮಾಡಿದ್ದ ಚನ್ನರಾಜ್ ಹಟ್ಟಿಹೊಳಿ ಇದು ಟೈಪಿಂಗ್ನಲ್ಲಿ ಆಗಿರೋ ಮಿಸ್ಟೇಕ್ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ನಿರ್ವಹಿಸುವವರು ನಿದ್ದೆಗಣ್ಣಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಗ ಇದನ್ನ ಸರಿಪಡಿಸಲಾಗಿದೆ. ಈ ಬಗ್ಗೆ ಹೆಚ್ಚು ಮಹತ್ವ ಕೊಡೋದು ಬೇಡ ಅಂತ ಪ್ಯಾಚ್ ಅಪ್ ಮಾಡಿದ್ದಾರೆ. ಟೈಪ್ ಮಾಡಿ ಹಾಕೋದು ಇರೋದಿಲ್ಲ, ಹ್ಯಾಂಡ್ಲರ್ ಇರ್ತಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಟೈಪಿಂಗ್ ಎರರು ಮಿಸ್ಟೇಕು ಸಾಮಾನ್ಯ. ನಾವು ಕೂಡಲೇ ಅವ್ರಿಗೆ ಫೋನ್ ಮಾಡಿ ಟೈಪಿಂಗ್ ಎರರ್ ಇದೆ, ಅದನ್ನ ಅವ್ರು ಈಗಾಗಲೇ ಸರಿ ಮಾಡಿ ರೀಪೋಸ್ಟು ಮಾಡಿದ್ದಾರೆ. ಅದು ಒಂದು ಟೈಪಿಂಗ್ ಎರರಿಂದ ಅದಕ್ಕಷ್ಟು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾರೆ. ಪೋಸ್ಟ್ ಮಾಡುವಾಗ ಅಚಾತುರ್ಯ ತಪ್ಪಾಗಿದೆ, ಒಪ್ಪುತ್ತೇನೆ. ಸಹೋದರ ಹಟ್ಟಿಹೊಳಿ ಎಡವಟ್ಟಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆ. ಇನ್ನು ಸಹೋದರ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಪೋಸ್ಟ್ನಿಂದ ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಮುಜುಗರ ಆಗಿದ್ದು ಹೊಂದಾಣಿಸುವ ಕಾರ್ಯ ಮಾಡಿದ್ದಾರೆ. ಇದು ಅಚಾತುರ್ಯದಿಂದ ಆಗಿದೆ, ತಪ್ಪಾಗಿರೋದನ್ನ ಒಪ್ತೇನೆ. ನಾನು ಹಾಗೂ ನನ್ನ ಸಹೋದರ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದಂಥ ತಪ್ಪಿಗೆ ನಾನು ವ್ಯಥೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕೆ ಅಂತಂದ್ರೆ ನಾವು ಪೋಸ್ಟ್ ಮಾಡೋದಿಲ್ಲ, ಹ್ಯಾಂಡ್ಲರ್ಸ್ ಇರ್ತಾರೆ. ಅವ್ರು ಪೋಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅಚಾತುರ್ಯ ಆಗಿದೆ, ಅಚಾತುರ್ಯನೂ ತಪ್ಪೆ. ಅದನ್ನ ಒಂದು ನಿಮಿಷ ಅದನ್ನ ನಾನು ಯಾಕಂದ್ರೆ ನಾನು ಮೊದಲಿನಿಂದನೂ ಹೇಳ್ತೀನಿ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ. ಆ ತಪ್ಪನ್ನ ನಾನು ತಪ್ಪಂತಾನೆ ಹೇಳಲಿಕ್ಕೆ ಬಯಸ್ತೀನಿ. ತಮ್ಮೆಲ್ಲರ ಎದುರುಗಡೆನೂ ಕೂಡ ನಾನು ಅದನ್ನ ಒಪ್ಕೊಳ್ತೀನಿ. ನಾನು ನೋಡೇ ಇರಲಿಲ್ಲ ಅದನ್ನ. ನನ್ನ ತಮ್ಮ ನೋಡಿ ಅಕ್ಕ ಹಿಂಗಾಗಿದೆ, ನಾನು ಇಮಿಡಿಯೇಟ್ ಚೇಂಜ್ ಮಾಡಿಸಿದ್ದೀನಿ ಅಂತ ನನ್ನ ತಮ್ಮ ಸ್ವಂತ ನನಗೆ ಹೇಳಿದಾಗ ನಾನು ಮತ್ತೆ ಅದನ್ನ ಓಪನ್ ಮಾಡಿ ನೋಡಿದಾಗ ಅಲ್ಲಿವರೆಗೆ ಚೇಂಜ್ ಆಗಿತ್ತು. ಬಟ್ ಆಗಿರೋ ತಪ್ಪಿಗೆ ಅದು ಅಚಾನಕ್ ಆಗಿರೋದು. ಯಾಕಂದ್ರೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಸೊ ಇದನ್ನ ನಾನು ಕ್ಲಾರಿಫೈ ಮಾಡಲಿಕ್ಕೆ ಬಯಸ್ತೀನಿ. ಒಟ್ಟಾರೆ ಸಿದ್ದರಾಮಯ್ಯಗೆ ಕುರ್ಚಿ ಉಳಿಸಿಕೊಳ್ಳುವ ಇರಾದೆ. ಇತ್ತ ಡಿಕೆಶಿಯನ್ನ ಸಿಎಂ ಕುರ್ಚಿಯಲ್ಲಿ ನೋಡುವ ಇಂಗಿತ ಅವರ ಬೆಂಬಲಿಗರದ್ದು. ಇದೆಲ್ಲ ಕುರ್ಚಿ ಚೌಕಾಸಿಯ ಮರ್ಮ. ಮಹಾರಥಿಯಾಗಿ ಕನಕಾಧಿಪತಿ ಡಿಕೆಶಿ ನೂರಾರು ಬಾಣಗಳನ್ನ ಹೂಡಿದ್ರು
ವರುಣಾಧಿಪತಿಯ ಕುರ್ಚಿ ಅಲುಗಾಡುವಂತೆ ಕಾಣಿಸ್ತಾ ಇಲ್ಲ. ಸವ್ಯಸಾಚಿ ಡಿಕೆಶಿ ಏನೇ ಪ್ರಯೋಗ ತಂತ್ರ ಮಾಡಿದ್ರೂ ಹೈಕಮಾಂಡ್ ಕೂಡ ಜಪ್ಪಯ್ಯ ಅಂತಿಲ್ಲ. ಅದ್ಯಾವಾಗ ನಾಯಕತ್ವ ಗೊಂದಲಗಳು ಕೊನೆಗೊಳ್ಳುತ್ತೆ, ಬೆಂಬಲಿಗರ ಬಾಯಿಗೆ ಅದ್ಯಾವಾಗ ಬೀಗ ಬೀಳುತ್ತೆ, ಕಾಲವೇ ನಿರ್ಧರಿಸಬೇಕು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.